ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಲಂಚಿಗೆ ನಾವು ರುಚಿಯಾದಂತಹ ಸೋಯಾ ಪಲಾವನ್ನು ಹೇಗೆ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೋಯಾ ಪಲಾವ್ ಅಂತ ಹೇಳಿದರೆ ಹೈ ಪ್ರೋಟೀನ್ ಕೂಡ, ಹಾಗೆ ಇದಕ್ಕೆ ಅದರಲ್ಲಿ ತರಕಾರಿಗಳೆಲ್ಲ ಇದೆ ನೋಡಿ. ನೋಡಿ, ಸ್ವಲ್ಪ ಟೊಮೆಟೊ, ಕ್ಯಾರೆಟ್ ಮತ್ತು ಎಲ್ಲ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಟಿದ್ದೇನೆ. ಹಾಗೆ ಇಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಸೋಯಾವನ್ನು ತಗೊಂಡಿದ್ದೇನೆ. ಈಗ ಹೇಗೆ ಮಾಡೋದು ಅಂತೇಳಿ ನೋಡುವ ಬನ್ನಿ. ಸೋಯಾ ಐಟಮ್ ಥೈರಾಯ್ಡ್ ಇದ್ದವರಿಗೆ ಅಷ್ಟು ಒಳ್ಳೆಯದಲ್ಲ. ಈಗ ನನಗೆ ಕೂಡ ಥೈರಾಯ್ಡ್ ಇತ್ತು, ಬಟ್ ಈಗ ನಾರ್ಮಲ್ ಆಗಿದೆ ಥೈರಾಯ್ಡ್. ಹಾಗೆ PCOD ಅಂಥದಕ್ಕೆಲ್ಲ PCOD ಥೈರಾಯ್ಡ್ ಎಲ್ಲ ಇದ್ದವರು ಇದು ಡಯಟ್ ಮಾಡಬೇಕಾದ್ರೆ ಪಕ್ಕ ವೆಯ್ಟ್ ಲಾಸ್ ಆಗೋದಿಲ್ಲ. ನನಗೆ ಸೇಮ್ ಪ್ರಾಬ್ಲಮ್ ಇತ್ತು, ಬಟ್ ಈಗ ಅದೆಲ್ಲ ಪ್ರಾಬ್ಲಮ್ಗಳು ಅಂದರೆ PCODಗೆಲ್ಲ ಟ್ರೀಟ್ಮೆಂಟ್ ಯಾವುದೇ ಇಲ್ಲ. ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡ್ರೆ ಮಾತ್ರ PCODಯನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಬೋದು ಅಂತ ಹೇಳಿದರು ಡಾಕ್ಟ್ರು. ಸೊ ನಾನು ಈಗ ಬಿಸಿ ನೀರನ್ನು ಈ ಸೋಯಾಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ನೆನೀಲಿ ಸ್ವಲ್ಪ ಹೊತ್ತು. PCODಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಅಂತ ಹೇಳಿಲ್ಲ ನಾವು, ಯಾಕೆಂದರೆ ಜಂಕನ್ನು ತಿನ್ನಬಾರ್ದು ಮೇಯ್ನಾಗಿ. ಮತ್ತು ಹಾಲಿದ್ದು ಪ್ರಾಡಕ್ಟ್ಗಳು, ಮೊಸರು ಎಲ್ಲ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ತಿನ್ನಬೇಕು. ಯಾಕೆಂದರೆ ಕಂಪ್ಲೀಟ್ ಬಿಡಲಿಕ್ಕೆ ಆಗೋದಿಲ್ಲ ಯಾವುದು ಕೂಡ ಅಂಥದ್ದು ಹಾಲಿನ ಉತ್ಪನ್ನಗಳನ್ನು ನಮಗೆ ಬೇಕಾಗುತ್ತಲ್ವ. ಈ ಪಲಾವ್ ಮಾಡಲಿಕ್ಕೆ ನಾನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಚಮಚ ತುಪ್ಪ ಸಾಕು, ಯಾಕೆಂದರೆ ಈಗ ಸ್ವಲ್ಪನೇ ಮಾಡೋದು, ಹಾಗೆ ಡಯಟ್ ಕೂಡ ಇದೆ, ಆದ ಕಾರಣ ಅಷ್ಟೇ ಮಾಡೋದು. ಇದಕ್ಕೆ ರುಚಿ ಆಗಬೇಕು ಅಂತ ಹೇಳಿ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೇನೆ, ಹಾಗೆ ಒಂದು ಮೊಗ್ಗು ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೆ ಚಕ್ಕೆ, ಏಲಕ್ಕಿ, ಒಂದು ಲವಂಗ ಇಷ್ಟು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಹೊರಗಿಂದ ತಗೊಂಡು ಬಂದಿದ್ದೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡೆ. ಸಣ್ಣ ಉರಿಯಲ್ಲೇ ಉಂಟು, ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಆನಿಯನ್ ಹಾಕ್ಕೊಳ್ಳಿ. ಒಂದು ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಟೊಮೆಟೊ ಹಾಕ್ಕೊಳ್ಳುವ. ಜೊತೆಗೆ ನಾವು ಏನೆಲ್ಲ ಕಟ್ ಮಾಡಿದ್ದೇವೆ, ಬೀನ್ಸ್ ಒಂದು 7-8 ಬೀನ್ಸು, ಒಂದು ಅರ್ಧ ಕ್ಯಾಪ್ಸಿಕಮ್ ಇಷ್ಟು ಹಾಕ್ಕೊಂಡಿದ್ದೇನೆ. ಜೊತೆಗೆ ಕ್ಯಾರೆಟ್, ಆಯ್ತು ನೋಡಿ. ಎಲ್ಲ ತರಕಾರಿಗಳು ನೋಡಿ ಎಷ್ಟು ಆಯಿತು. ಸ್ವಲ್ಪ ಒಂದು ಎಲ್ಲ ಅರ್ಧ ಅಂತ ಹೇಳಿ ಸ್ವಲ್ಪ ಹಾಕಿದರೂ ಕೂಡ ಇಷ್ಟ ಆಯಿತು. ಈಗ ಇದೆಲ್ಲ ಚೆನ್ನಾಗಿ ಒಂದು 2 ನಿಮಿಷ ಹೀಗೆ ಬೇಯಿಸ್ಕೊಳ್ಳುವ, ಆಮೇಲೆ ನೀರು ಹಾಕಿ ಬೇಯಿಸ್ಕೊಳ್ಳುವ. ಇದಕ್ಕೀಗ ಸ್ವಲ್ಪ ನೀರು ಹಾಕಿ ಮುಚ್ಚಿ ಬೇಯಿಸುವ. ಈಗ ಇಲ್ಲಿ ನೋಡಿ, ಸೋಯಾ ಚಂಕ್ಸ್ ಅದು ಬಿಸಿನೀರಲ್ಲಿ ಹಾಕಿದ್ದಲ್ಲ, ಅದನ್ನು ಬಸ್ದು ಈಗ ಎಲ್ಲವನ್ನು ಇದನ್ನು ಹಿಂಡ್ಕೊಂಡಿದ್ದೇನೆ. ಇದರಲ್ಲಿ ನೋಡಿ, ಇದು ಸ್ವಲ್ಪ ನೀರಿದೆ ಇದರಲ್ಲಿ ನೋಡಿ. ಈ ಥರ ಹಿಂಡುವಾಗ ನೀರು ಬರಬಾರ್ದು, ಅಷ್ಟು ಹಿಂಡಿಕೊಳ್ಬೇಕು. ನಾನು ಅದನ್ನು ಹಿಂಡಿ ತರ್ತೇನೆ ನೋಡಿ. ಇದೆಲ್ಲ ಹಿಂಡಿ ಆಯಿತು. ಈಗ ಇದಕ್ಕೆ ನೋಡಿ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ಬೇಕು. 2 ಚಮಚದಷ್ಟು ಮೊಸರು ಹಾಕ್ಕೊಂಡಿದ್ದೇನೆ, ಸಾಕು. ಆಮೇಲೆ ಸ್ವಲ್ಪ ಉಪ್ಪು, ಅದಿಲ್ಲದ್ರೆ ಸಪ್ಪೆ ಆಗುತ್ತಲ್ಲ ಅದಕ್ಕೋಸ್ಕರ. ಆಮೇಲೆ ನೀವು ಬೇರೆ ಯಾವುದಾದ್ರೂ ಮಸಾಲೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಮೆಣಸಿನ ಹುಡಿ ಹಾಕ್ಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಇಷ್ಟು ಹಾಕ್ಕೊಂಡು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು.
ಇದು ಚಂದ ಮೊಸರು, ಮೆಣಸಿನ ಹುಡಿ, ಖಾರವನ್ನೆಲ್ಲ ಎಳ್ಕೊಳ್ಬೇಕು. ಕೊನೆಯಲ್ಲಿ ಇದನ್ನು ಹಾಕ್ಕೊಳ್ಳಿಕ್ಕಿದೆ. ತರಕಾರಿ ಎಲ್ಲ ಬೆಂದ ಮೇಲೆ ಇದನ್ನು ಹಾಕಿದ್ರೆ ಆಯಿತು. ಇದು ಈಗ ಸ್ವಲ್ಪ ಹೊತ್ತು ಹಾಗೇ ಇರಲಿ. ಈಗ ನೋಡಿ ತರಕಾರಿ ಎಲ್ಲ ಬೆಂದಿದೆ. ಈಗ ಇದಕ್ಕೆ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳುವ. ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಂಡೆ, ಗರಂ ಮಸಾಲೆ ಸ್ವಲ್ಪ, ಸ್ವಲ್ಪ ಮೆಣಸಿನ ಹುಡಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಇದಕ್ಕೀಗ ಉಪ್ಪು ಬೇಕು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಉಪ್ಪು ಕಮ್ಮಿ ಆದರೂ ತೊಂದರೆ ಇಲ್ಲ, ಯಾಕೆಂದರೆ ಜಾಸ್ತಿ ಆಗಿಬಿಟ್ರೆ ಟೇಸ್ಟ್ ಹೋಗ್ತದೆ, ಅದಕ್ಕೋಸ್ಕರ. ಈಗ ಮಸಾಲೆ ಚೆನ್ನಾಗಿ ಇದಕ್ಕೆ ಹೊಂದಿಕೊಳ್ಬೇಕು. ಉಪ್ಪು ಮಸಾಲೆ ಎಲ್ಲ ತರಕಾರಿಗೆ ಇಟ್ಕೊಳ್ಬೇಕು, ಅಲ್ಲಿವರೆಗೆ ಮಿಕ್ಸ್ ಮಾಡಬೇಕು. ಫ್ಲೇವರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಅದು ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತದೆ, ಅದಕ್ಕೋಸ್ಕರ. ಈಗ ನೋಡಿ ನಾವಿಲ್ಲಿ ಸ್ವಲ್ಪ ಹೊತ್ತು ಮೊಸರೆಲ್ಲ ಬೇಯಿಸ್ಕೊಂಡು ಇಟ್ಟಿದ್ದೇವಲ್ಲ ಸೋಯಾ, ಇದನ್ನು ಹಾಕ್ಕೊಳ್ಳುವ. ಈಗ ಸೋಯಾ ರುಚಿಯಾಗಿ ಅದರ ಖಾರ, ಉಪ್ಪು ಎಲ್ಲವನ್ನು ಕೂಡ ಸೋಯಾ ಎಳ್ಕೊಳ್ಬೇಕು. ಒಂದು 2 ನಿಮಿಷ ಹಾಗೆಯೇ ಮುಚ್ಚಿ ಬೇಯಿಸ್ಕೊಳ್ಳುವ. 2 ನಿಮಿಷ ಸಾಕು, ಜಾಸ್ತಿ ಬೇಡ. ನೋಡಿ 2 ನಿಮಿಷ ಆಯಿತು. ಸೋಯಾ ಎಲ್ಲ ರೆಡಿ ಆಯಿತು. ಉಪ್ಪು ಹಾಕಿ ಆಗಿದೆ, ಎಲ್ಲನೂ ಆಗಿದೆ. ಇನ್ನು ಇದಕ್ಕೆ ನಾನು ಆಗಲೇ ವೈಟ್ ಅನ್ನ ಮಾಡಿ ಇಟ್ಟಿದ್ದೇನೆ, ಸೋನಾ ಮಸೂರಿ. ಇದನ್ನು ಈಗ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ನಮ್ಮ ರುಚಿಯಾದಂತಹ, ಹೆಲ್ದಿ ಆದಂತಹ, ಟೇಸ್ಟಿ ಆದಂತಹ ಸೋಯಾ ಪುಲಾವ್ ರೆಡಿ ಆಯಿತು. ಸಿಂಪಲ್ ಆದ ಮೆಥಡಲ್ಲಿ ಮಾಡಿದ್ದು. ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ತುಂಬಾ ಒಳ್ಳೆಯದು. ತರಕಾರಿ, ಸೋಯಾ, ಇದು ಹೈ ಪ್ರೋಟೀನ್ ಸೋಯಾ ಪುಲಾವ್ ಅಂತ ಹೇಳ್ಬೋದು. ಇದನ್ನು ನೀವು ಲಂಚಿಗೆ ಆರಾಮ್ಸೆ ತಿನ್ಬೋದು. ಡಿನ್ನರಿಗೆ ಎಲ್ಲ ಬೇಡ ರೈಸ್, ಬೆಳಿಗ್ಗೆ ಕೂಡ ರೈಸ್ ತಿನ್ನೋದು ಬೇಡ. ಅದರಿಂದ ಲಂಚಿಗೆ ಇದು ಲಂಚ್ ರೆಸಿಪಿ, ಬೆಸ್ಟ್ ಲಂಚ್ ರೆಸಿಪಿ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ. ಇದರ ಪೋರ್ಷನ್ ಕೂಡ ಕಂಟ್ರೋಲ್ ಮಾಡಬೇಕು. ವೆಯ್ಟ್ ಲಾಸ್ ಮಾಡುವಾಗ ಪೋರ್ಷನ್ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎಷ್ಟು ತಿನ್ನಬೇಕು ಅನ್ನೋದೊಂದು ಪ್ಲೇಟಲ್ಲಿ ಈ ಸೌಟು ಇದೆಯಲ್ಲ, ಈ ಸೌಟಲ್ಲಿ ಒಂದು 2 ಸೌಟಷ್ಟು ಅನ್ನವನ್ನು ಹಾಕ್ಕೊಳ್ಬೋದು. ಇದರಲ್ಲಿ ಅನ್ನ ಹಾಕೋದಕ್ಕಿಂತ ಹೆಚ್ಚಿಗೆ ತರಕಾರಿ ಜಾಸ್ತಿ ಇದೆ, ಸೋಯಾ ಇದೆ. ಇದನ್ನು ನೋಡಿ, ಇಲ್ಲಿ ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ತಿಂತೇನೆ ಅನ್ನೋದನ್ನು ತೋರಿಸ್ತೇನೆ ನಿಮಗೆ. 2 ಸೌಟಷ್ಟು ಅಷ್ಟೇ ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು. ಇಷ್ಟು ಪುಲಾವ್ ಜೊತೆಗೆ ನೀವು ಸಲಾಡನ್ನು ಸೇವಿಸ್ಕೊಳ್ಬೇಕು. ಅಂದರೆ ಬರೀ ಅನ್ನ ತಿಂದಾಗ ನಮಗೆಲ್ಲ ಹಸಿವಾಯಿತು, ಸಾಕಾಗಲಿಲ್ಲ ಅನ್ನುವ ಫೀಲ್ ಬಂತು ಅಂತ, ಅದಕ್ಕೆ ಬೇಕಾಗಿ ನಾವು ಸಲಾಡನ್ನು ತಿನ್ನಬೇಕು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ರುಚಿಯಾದ ಡಯಟ್ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.